ಉದ್ಯಮಿ ಗೋವಿಂದ ಬಾಬುಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಬ್ಬ ಯುವತಿಯ ಲಿಂಕ್ ಈ ಪ್ರಕರಣದಲ್ಲಿ ಪತ್ತೆಯಾಗಿದೆ. ಟಿಕೆಟ್ ಕೊಡಿಸುವ ಬಗ್ಗೆ ಮಾತುಕತೆ ನಡೆದಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ವಂಚನೆ ಮಾಡಿದಂತಹ ಟೀಮ್ ಬಗ್ಗೆ ಮಾತುಕತೆ ನಡೆದಿತ್ತು. ಸರ್ವೆ ಟೀಮ್ ಜೊತೆ ಲಿಂಕ್ ಇರೋ ಬಗ್ಗೆ ಮಾತುಕತೆ ನಡೆದಿದೆ. ಗೋವಿಂದ ಪೂಜಾರಿ ಆಪ್ತ ಹಾಗೆ ಚೈತ್ರಾ ಸ್ನೇಹಿತೆ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಚೈತ್ರಾ ಕುಂದಾಪುರ ಸ್ನೇಹಿತೆ ಶ್ರುತಿ ಜೊತೆ ನಡೆಸಿರುವಂತಹ ಮಾತುಕತೆ ಇದು. ನ್ಯೂಸ್ ಫಸ್ಟ್ಗೆ ಈ ಸ್ಫೋಟಕ ಆಡಿಯೋ ಲಭ್ಯವಾಗಿದೆ. ಚೈತ್ರಾ ಕುಂದಾಪುರ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇವೆ. ಈಗ ಮತ್ತೊಂದು ಆಡಿಯೋ ಸ್ಫೋಟಕ ಆಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಅದರಲ್ಲಿ ಚೈತ್ರಾ ಕುಂದಾಪುರ ಸ್ನೇಹಿತೆ ಶ್ರುತಿ ಜೊತೆ ನಡೆಸಿರುವಂತಹ ಮಾತುಕತೆ ಇದು. ವಂಚನೆಗೆ ಒಳಗಾಗಿರುವಂತಹ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತಹ ಗೋವಿಂದ ಪೂಜಾರಿಯ ಆಪ್ತ ಹಾಗೆ ಚೈತ್ರಾ ಸ್ನೇಹಿತೆ ಇಬ್ಬರು ನಡೆಸಿರುವಂತಹ ಮಾತುಕತೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಉದ್ಯಮಿ ಗೋವಿಂದ ಬಾಬು ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಯಾರ್ಯಾರ ಲಿಂಕ್ ಇದೆ ಈ ಪ್ರಕರಣದಲ್ಲಿ, ಇನ್ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಇದೆಲ್ಲವನ್ನ ಬಯಲಿಗೆಳೆಯುವಂತಹ ಪ್ರಯತ್ನಗಳು ಪೊಲೀಸ್ ಇಲಾಖೆಯಿಂದ ಆಗ್ತಾ ಇದೆ. ಇದೆಲ್ಲದರ ಮಧ್ಯೆ ಮತ್ತೋರ್ವ ಯುವತಿಯ ಲಿಂಕ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಬೆಳಕಿಗೆ ಬರ್ತಾ ಇರೋದು. ಟಿಕೆಟ್ ಕೊಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆ ನಡೆದಿರೋದು ಆಡಿಯೋದಲ್ಲಿ ಬಯಲಾಗಿದೆ. ನೀವು ಏನು ವರಿ ಮಾಡಬೇಡಿ. ಆ ಟೀಮ್ ಬಗ್ಗೆ ನಾನು ನಿಜವಾಗ್ಲೂ ನಾನು ನಿಮ್ಗೆ ಫ್ರಾಂಕ್ಲಿ ಹೇಳ್ತೀನಿ, ನಾ ಟೀಮ್ ಹೆಸರು ಹೇಳಲ್ಲ ನಿಮ್ಗೆ. ಬಟ್ ನೀವು ನನ್ನ ಕಣ್ಣು ಮುಚ್ಕೊಂಡು ಈ ವಿಷಯದಲ್ಲಿ ನಂಬಬಹುದು. ಇವಾಗ ಮೇಡಮ್ ಸರ್ವೆ ಟೀಮ್ ಅಲ್ಲೇ ಬಿಜೆಪಿ ಹೈಕಮಾಂಡ್ ಗೆ ಹತ್ರ ಇರೋರು ಯಾರು ಇದಾರಾ? ಹೌದು 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 ಇರ್ತಾರ, 100% ಇರ್ತಾರ ಮೇಡಮ್. ಪುಷ್ ಮಾಡ್ತಾ ಇರೋದು ಅದಕ್ಕೆ ನಾನು ಪುಷ್ ಮಾಡ್ತಾ ಇರೋದು, ಇನ್ನೇನು ರೀಸನ್ ಇಲ್ಲ. ಈಗ ನಾನು ಯಾಕೆ ಇದೇ ಟೀಮ್ ಅಂತ ಒತ್ತಿ ಹೇಳ್ತೀನಿ, ಇನ್ನೊಂದು ರೀಸನ್ ಏನು ಈ ಸರ್ವೆ ಸರ್ಗೆ ಮಾಡ್ತಾರಲ್ಲ ಅದೇ ಜನ ನಾಳೆ ದಿನ ಬಿಜೆಪಿಗೂ ಸರ್ವೆ ಮಾಡೋದು ಅದೇ ಟೀಮ್. ಓ, ಅಂದ್ರೆ ಇವಾಗ ಮುಂಚಿತವಾಗಿ ಬಂದು ಇವರೇ ಮಾಡಿ ನೆಕ್ಸ್ಟ್ ರಿಪೋರ್ಟ್ ಅವರೇ ಅದೇ ಟೀಮೇ ಬಿಜೆಪಿ ಕೊಡುತ್ತೆ ಅಂತ ನೀವು ಹೇಳ್ತಾ ಇರೋದಾ ಮೇಡಮ್? ಹೌದು. ಇವಾಗ ಹಂಗಂದ್ರೆ ಮೇನ್ ಬರೋದೇ ಅಂದ್ರೆ ಡೆಲ್ಲಿ ಟೀಮೇ ಇಲ್ಲಿ ಬಂದು ಸರ್ವೆ ಮಾಡಿ ಸರ್ ಬಗ್ಗೆ, ಅಂದ್ರೆ ನಾನು ಹೇಳ್ತಾರೆ ಸರ್ ಬಗ್ಗೆ ಸರ್ ಬಗ್ಗೆ ಹೇಳಿ ಮತ್ತೆ ಅದೇ ಟೀಮ್ ಬಂದು ಸರ್ವೆ ಮಾಡಿ ಮತ್ತೆ ಸರ್ ಬಗ್ಗೆ ರಿಪೋರ್ಟ್ ಕೊಡುತ್ತೆ ಅಂತ ನೀವು ಹೇಳ್ತಾ ಇರೋದು? ಎಕ್ಸಾಕ್ಟ್ಲಿ ನಾನೇನ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ ಅದೇ ಟೀಮ್ ಅಲ್ಲೇ ಕೆಲವರನ್ನ ನಾನು ಹೈಜಾಕ್ ಮಾಡಿದ್ದೆ. ಹೈಜಾಕ್ ನನ್ ಫ್ರೆಂಡ್ಸ್ ಇದಾರೆ ಅದರಲ್ಲಿ. ಅವರಿಗೆ ನಾನು ಇವ್ರಿಗೋಸ್ಕರ ಸರ್ಗೆ ಅವತ್ತು ಹೇಳಿದ್ದು ಅದೇನೆ, ಸರ್ ನಿಮ್ಗೋಸ್ಕರ ನಾನು ಮಾತಾಡ್ತೀನಿ, 4-5 ಜನ ಹತ್ರ ನಾನು ಮಾತಾಡ್ತೀನಿ ಆಯ್ತಾ, ಯಾರಿದಾರೆ ಏನ್ ಕತೆ ಇನ್ ಡೀಟೇಲ್ ಆಗಿ ನಂಗೂ ಹೋಗಕ್ಕಾಗಲ್ಲ. ಕೆಲವು ಸಲ ಕಾನ್ಫಿಡೆನ್ಶಿಯಲ್ ಹಂಗೆ ಇರುತ್ತೆ. ನಾನು ಸರ್ಗೂ ಅದ್ ಮೊನ್ನೆ ಕ್ಲಿಯರ್ ಮಾಡ್ತೀನಿ, ಸರ್ ಇದ್ರಲ್ಲಿ ನಂದೇನು ಇಲ್ಲ, ಟೀಮ್ ಹಿಂಗಿದೆ. ನಾನು ಯಾಕೆ ಹೇಳ್ತಾ ಇಲ್ಲ ಅಂತ ಅವರೇ ನಾಳೆ ದಿನ ಮತ್ತೊಂದಕ್ಕೂ ಮಾಡೋರು ಅವ್ರೇನೆ. ಅವ್ರ ಐಡೆಂಟಿಟಿ ಯಾರು ಬಿಟ್ಕೊಡಲ್ಲ. ಬಿಕಾಸ್ ಅವರಿಗೆ ನಿಮ್ಮಂತ 1000 ಜನ ಕ್ಯಾಂಡಿಡೇಟ್ ಸಿಗ್ತಾರೆ, ಬಟ್ ಅವ್ರಿಗೆ ಅಲ್ಟಿಮೇಟ್ಲಿ ಪಾರ್ಟಿ ಜೊತೆನೆ ಅವ್ರಿಗೆ ಕೆಲಸ ಮಾಡ್ಬೇಕಾಗಿರೋದು. ಈ ತರ ಅನ್ಕೊಂಡು ಬೇರೆಯವ್ರ ಮೇಲಿನ ಅವ್ರಿಗೆ ರಿಪೋರ್ಟ್ ಕೊಡ್ಬೇಕಾಗಿರೋದು. ಆ ಮೇಲಿನ ಯಾವೊಬ್ಬ ಲೀಡರ್ಗು ಬೇರೆಯವ್ರಿಗೂ ಈ ತರ ಸರ್ವೆ ಮಾಡ್ಕೊಟ್ಟಿದ್ದಾರೆ ಬೇರೆ ಕ್ಯಾಂಡಿಡೇಟ್ ಅಂತ ಗೊತ್ತಾದ್ರೆ, ಬಿಕಾಸ್ ಅವ್ರು ಕಣ್ಮುಚ್ಕೊಂಡು ಬಿಲೀವ್ ಮಾಡೋ ರಿಪೋರ್ಟ್ ಮಾಡುವಂತ ಟೀಮ್ ಅವ್ರದ್ದು, ಕರೆಕ್ಟಾ? ಇದೇ ಟೀಮ್ ಇವ್ರಿಗೂ ಮಾಡಿದಂತ ಗೊತ್ತಾದ್ರೆ ಅವ್ರಿಗೆ ಅದು ಪ್ರಾಬ್ಲಮ್ ನಾಳೆ ದಿನ. ಸೊ ಆಗಲ್ಲ ಸರ್ ಅಂತ ಅಂದಿದ್ದೆ ನಾನು. ಆಯ್ತು ಶ್ರುತಿ ಅಂತ ಅಂದ್ರು ಅವ್ರು. ಅದಕ್ಕೆ ಈ ಟೈಮಲ್ಲಿ ಹಿಂಗಿರೋದ್ರಿಂದಾನೆ. ಸರಿ ಸರಿ ಮೇಡಮ್, ಅದೇ ಹೇಳಿದ್ವಲ್ಲ ಮೇಡಮ್, ನಾಳೆ ಮಾರ್ನಿಂಗ್ ಕಾಲ್ ಮಾಡ್ತೇನೆ. ಈಗ ಎಷ್ಟು ಮಾತಾಡಿದ್ದು ಆಯ್ತು. ಈಗ ಪೇಮೆಂಟ್ ಇಂದ ನೀವು ಪ್ಲೇಸ್ ಒಂದು ಫೈನಲ್ ಮಾಡಿ ಹೇಳಿದ್ರೆ ನಾನು ಅಲ್ಲಿಗೆ ಬರ್ತೇನೆ. ಎಷ್ಟು ಕೊಡಕ್ ಹೇಳಿದ್ರು ಸರ್? ಏನ್ ಕತೆ ಏನಾದ್ರು ಹೇಳಿದ್ರ ನಿತೀಶ್? ಮೂರು ಕೊಡಕ್ ಹೇಳಿದ್ರು. ಅದೇ ಅಡ್ವಾನ್ಸ್ ಅಂತ ಸರ್ ಹೇಳಿದ್ದು. ಸರ್ ಹಾಫ್ ಆಫ್ ದ ಪೇಮೆಂಟ್ ಕೇಳ್ತಿದ್ದಾರೆ ಅಂತ ಹೇಳಿದ್ದೆ, ಬಟ್ ಅಷ್ಟರ ಮೇಲೆ ಸರ್ ಏನ್ ಹೇಳಿರ್ಲಿಲ್ಲ, ನಾನೇನ್ ಕೇಳಿರ್ಲಿಲ್ಲ. ಅದಕ್ಕೆ ಕೇಳಿದ್ರೆ ನಿಮ್ ಜೊತೆ. ಓಕೆ ಮೇಡಮ್, ಓಕೆ. ನಾಳೆ ಬೆಳಗ್ಗೆ ಹಾಕಿದ್ರೆ ಕಾಲ್ ಮಾಡಿ. ಓಕೆ ಮೇಡಮ್, ನಾನೇ ಕಾಲ್ ಮಾಡ್ತೇನೆ. ಆಯ್ತು, ನೀವೇ ಮಾಡಿ. ನಾನು ಮಾಡ್ತೇನೆ. ನಾನು ಮಾಡಿ ಕನ್ಫರ್ಮ್ ಮಾಡಿ ನಿಮಗೆ ನೀವು ಪ್ಲೇಸ್ ಹೇಳಿದ್ರೆ ಸಾಕು, ನಾನು ಫೋನ್ ಮಾಡ್ತೀನಿ, ನಾನೇ ಫೋನ್ ಮಾಡ್ತೇನೆ. ನಾನು ಹೇಳಿದ್ನಲ್ಲ ನಿಮ್ಗೆ, ಕಾಡು ಮಲ್ಲೇಶ್ವರ ಟೆಂಪಲ್ ಹಿಂದ್ಗಡೆನೆ ಕಾಫಿ ಡೇ ಇದೆ ಅವತ್ತು. ದಟ್ ಇಸ್ ಬೆಟರ್ ಅನ್ಸುತ್ತೆ. ಮತ್ತೆ ಎಷ್ಟೊತ್ತಿಗಾದ್ರು ದಟ್ ಇಸ್ ಬೆಟರ್ ಅನ್ಸುತ್ತೆ. ಅಲ್ಲಿ ಬಂದು ನೀವು ಫೋನ್ ಮಾಡಿದ್ರೆ ನಾನು ಮಾಡ್ಕೊಂಡು. ಓಕೆ ಮೇಡಮ್, ನಾನು ಕಾಲ್ ಮಾಡ್ಕೊಂಡು ನಿಮಗೆ ಕನ್ಫರ್ಮ್ ಮಾಡಿ ಇದು ಮಾಡ್ತೀನಿ ಎಷ್ಟೊತ್ತಿಗೆ ಬರ್ತೀನಿ ಅಂತ.